ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇಂದು ಸಂಜೆಯಿಂದ ಕೂಡ ನೀವು ಗಮನಿಸಿರ್ಬೋದು, ಹಲವಾರು ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ, ಕೆಲವೊಂದಿಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ಸರ್ ಅವರ ಕೆಲವೊಂದಿಷ್ಟು ಮಾತುಗಳು ವೈರಲ್ ಆಗ್ತಾ ಇದೆ. ಅದೇನು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂತಂದರೆ, ಇತ್ತೀಚೆಗೆ AEE ಪರೀಕ್ಷೆಯಲ್ಲಿ ಆಗಿರುವಂಥ ಅಕ್ರಮದ ಕುರಿತಾಗಿ ಏನು ವಿಚಾರಣೆ ನಡೆಯುತ್ತಿರುವ ಸಂದರ್ಭದಲ್ಲಿ ಹೈಕೋರ್ಟಲ್ಲಿ ಆ ನ್ಯಾಯಮೂರ್ತಿಗಳು ಕೆಲವೊಂದಿಷ್ಟು ಮಾತುಗಳನ್ನು KPSC ವಿರುದ್ಧವಾಗಿ ತುಂಬ ಕಟುವಾಗಿ ಮಾತಾಡಿದ್ದಾರೆ. ಕಾರಣ ವಾಸ್ತವ ಸತ್ಯ ಏನು ಅನ್ನೋದು ನ್ಯಾಯಮೂರ್ತಿಗಳಿಗೂ ಕೂಡ ಗೊತ್ತು. ಆ್ಯಂಡ್ ಸರ್ಕಾರದ ವಕೀಲರಾಗಿರುವಂಥ ಏನು ಅಡ್ವೊಕೇಟ್ ಜನರಲ್ ಇದ್ದಾರೆ ಜಾಕೋಬ್ ಸರ್ ಕೂಡ ಅವರು ವಾದ ಮಾಡಬೇಕಾದ್ರೆ ಅವ್ರು ಹೇಳ್ತಾರೆ, ಯಾಕೆ KPSCಯ ನಡಾವಳಿಗಳನ್ನು ನೀವು ಕನ್ನಡದಲ್ಲಿ ಇಟ್ಟಿಲ್ಲ, ಓನ್ಲಿ ಇಂಗ್ಲೀಷಲ್ಲಿ ಇಟ್ಟಿದ್ದೀರಾ, ಸುಮ್ಮನೆ ಇಂಗ್ಲೀಷ್ ಬದಲು ಲ್ಯಾಟಿನ್ ಭಾಷೆಯಲ್ಲಿ ಇಟ್ಟುಬಿಡಿ, ಯಾರಿಗೂ ಅರ್ಥ ಆಗೋದು ಬೇಡ ಅಂತ. ಖಂಡಿತವಾಗಿ ಅವರ ಮಾತುಗಳಲ್ಲಿ ಎಷ್ಟರ ಮಟ್ಟಿಗೆ KPSC ಮಾಡ್ತಾ ಇರುವಂಥ ಏನು ದುರಾಡಳಿತದ ಕುರಿತಾಗಿದೆ ಅಂತಂದರೆ, ಈ ಹಿಂದೆ ಕೂಡ ಅವರು ಹೇಳಿದರು ಕೆಲವೊಂದು ವಿಚಾರಗಳಲ್ಲಿ KPSCಯ ಒಂದು ಏನು ಅಕ್ರಮ ಇದೆ ಇದನ್ನು ನಾವೊಂದು TV ಹಾಕಿ ಪರದೆ ಮೂಲಕ ಇಡೀ ಪಬ್ಲಿಕ್ ಎಲ್ರಿಗೂ ಕೂಡ ತೋರಿಸ್ತೀವಿ, ಅಷ್ಟೊಂದು ಅಕ್ರಮಗಳು ಈ ರೀತಿ ನಡೀತಾ ಇದೆ, OMR ತಿದ್ದುಪಡಿ ಮಾಡೋದು ಇದೆಲ್ಲ ಬೇಡ, ಅಟ್ಲೀಸ್ಟ್ ಒಂದು 50% ಆದರೂ ನೇಮಕಾತಿಗಳು ಪಾರದರ್ಶಕವಾಗಿ ಆಗಲಿ. ಯಾಕೆ ನ್ಯಾಯಾಧೀಶರು ಈ ಮಾತುಗಳನ್ನು ಆಡಿದ್ದಾರೆ ಅಂತಂದರೆ, ದಿನನಿತ್ಯ ಈಗ ಕಳೆದ ಒಂದು 70 ದಿನದಿಂದ ಸತತವಾಗಿ ಈ ಒಂದು ಮರುಪರೀಕ್ಷೆ ಕುರಿತಾಗಿ ಆಗಿರುವಂಥ ಅನ್ಯಾಯದ ವಿರುದ್ಧವಾಗಿ ಹೋರಾಟ ನಡೀತಾ ಇದೆ. ದಿನ ಬೆಳಗಾದರೆ ದಿನಪತ್ರಿಕೆಗಳಲ್ಲಿ ಈ ವಿಷಯ ಇರುತ್ತೆ, ಮಾಧ್ಯಮಗಳಲ್ಲೂ ಕೂಡ ಈ ವಿಷಯ ಇದೆ, ಸದನದಲ್ಲೂ ಕೂಡ ಚರ್ಚೆ ಆಗಿದೆ. ದೊಡ್ಡ ದೊಡ್ಡ ಸಾಹಿತಿಗಳಿಂದ ಕೂಡ ಪತ್ರದ ಮೂಲಕ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನ ನಡೀತು. ಇಷ್ಟೆಲ್ಲ ಆದರೂ ಕೂಡ KPSC ತನ್ನ ಒಂದು ತಪ್ಪನ್ನು ಒಪ್ಪಿಕೊಳ್ಳೋದಕ್ಕೆ ರೆಡಿ ಇಲ್ಲ. ಆ್ಯಂಡ್ KATಯಲ್ಲಿ ಕೂಡ ಪ್ರಕರಣ ಇದೆ, ಏನು ಫೈನಲ್ ಆರ್ಡರ್ ಬರಬೇಕಿದೆ. ಬಟ್ KAT ಇಂದ ಕೂಡ ನಮಗೆ ನ್ಯಾಯ ಸಿಗುವಂಥ ಲಕ್ಷಣಗಳು ತುಂಬ ಕಡಿಮೆ ಇದೆ. ಆ ಕಾರಣಕ್ಕಾಗಿ ಈಗ ವಿದ್ಯಾರ್ಥಿಗಳಿಗೆ, ವಿಶೇಷವಾಗಿ KPSC ಅಭ್ಯರ್ಥಿಗಳಿಗೆ ಒಂದು ಭರವಸೆ ಮೂಡಿರೋದು, ಈಗ ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ಸರ್ ಆಡಿರೋ ಮಾತುಗಳಿಂದ ಖಂಡಿತವಾಗಿ ಈ ವಿಚಾರ ಹೈಕೋರ್ಟ್ಗೆ ಹೋದರೆ ನಮಗೆ ನ್ಯಾಯ ಸಿಗಬಹುದೇನೋ ಅನ್ನೋ ಒಂದು ಭರವಸೆ ಈಗ ಮೂಡಿದೆ. ಈ ಭರವಸೆ ಅನುಸಾರವಾಗಿ ಈಗ ಆಲ್ರೆಡಿ ಹೈಕೋರ್ಟ್ ಮೆಟ್ಟಿಲು ಹತ್ತೋದಕ್ಕೆ ಅಭ್ಯರ್ಥಿಗಳು ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಖಂಡಿತವಾಗಿಯೂ ನಾನು ಕೂಡ ಒಂದು ವೈಯಕ್ತಿಕ ಸಲಹೆ ಆ್ಯಂಡ್ ತುಂಬ ಜನರಿಗೆ ಹೇಳುವಂಥ ವಿಷಯ ಅಂತಂದರೆ, ಈ ರೀತಿಯಾದಂಥ ಜನಪರ ಮತ್ತು ನ್ಯಾಯದ ಪರ ಇರುವಂಥ ನ್ಯಾಯಾಧೀಶರು ಖಂಡಿತವಾಗಿಯೂ ಈ ವಿಚಾರವನ್ನು ನಾವು ಹೈಕೋರ್ಟಿಗೆ ತೆಗೆದುಕೊಂಡು ಹೋದರೆ ಖಂಡಿತವಾಗಿ KPSCಗೆ ಚೀಮಾರಿ ಹಾಕಿ ನ್ಯಾಯ ಕೊಡಿಸ್ಕೊಡ್ತಾರೆ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ. ಒಂದಲ್ಲ 2 ಬಾರಿ ಮರುಪರೀಕ್ಷೆ ಮಾಡಿದ್ರು ಕೂಡ ಅಗೇನ್ ಆ್ಯಂಡ್ ಅಗೇನ್ ಕ್ವಶನ್ ಪೇಪರಲ್ಲಿ ಭಾಷಾಂತರ ದೋಷ. ಇತ್ತೀಚೆಗೆ ಅವರೇ ಒಂದು ಕ್ವಶನ್ ಪೇಪರಲ್ಲಿ ಕೊಟ್ಟಿದ್ದಾರೆ, ಅದು ಏನು ಸ್ಥಾಯಿಕ ಪುನರ್ಲೋಕ ಅದು ಇದೆಯಲ್ಲ, ರಾಂಗ್ ಎರರ್ ಆಗಿರೋದು, ಅದು ಜುಡಿಷಿಯಲ್ ರಿವ್ಯೂ ಅಂದರೆ ನ್ಯಾಯಾಂಗ ವಿಮರ್ಶೆ ಅಂತ ಒಂದು ಕಡೆ ಸರಿ ಕೊಟ್ಟಿದ್ದಾರೆ. KS ಮರುಪರೀಕ್ಷೆ ಆದಾಗ ಆ ಪ್ರಶ್ನೆ ಪತ್ರಿಕೆಯಲ್ಲಿ ತಪ್ಪಿದೆ. ಹಾಗಾದರೆ ಇಲ್ಲಿ ಯಾವುದನ್ನು ಸರಿ ಅಂತ ಹೇಳಬೇಕು? ಪ್ರಶ್ನೆ ಪತ್ರಿಕೆಯನ್ನು ಗೂಗಲ್ ಟ್ರಾನ್ಸ್ಲೇಷನ್ ಮಾಡಿರೋದು 100% ಖಚಿತ ಇದೆ. ಈ ವಿಷಯ ಹೈಕೋರ್ಟ್ ಮೆಟ್ಟಿಲೇರಿದರೆ ಖಂಡಿತವಾಗಿ KPSCಗೆ ಬಹುದೊಡ್ಡ ರೀತಿಯಾದಂಥ ಪಾಠವನ್ನು ನ್ಯಾಯಾಧೀಶರು ಕಲಿಸ್ತಾರೆ. ಈ ವಿಷಯದ ಬಗ್ಗೆ ಅವರು ಕೂಡ ಕೂಲಂಕುಷವಾಗಿ ಓದಿರ್ತಾರೆ ಆ್ಯಂಡ್ ಹಲವಾರು ವರದಿಗಳನ್ನು ನೋಡಿರ್ತಾರೆ. ಅವರ ಸ್ಥಾನದಲ್ಲಿ ಕುಂತಿದ್ದಾರೆ ಅಂತಂದರೆ ಅವ್ರಿಗೂ ಕೂಡ ಈ ವಿಚಾರದ ಅರಿವಿದೆ ಅನ್ನೋದು ಅವರು ಆಡುವ ಮಾತುಗಳಿಂದ ವ್ಯಕ್ತ ಆಗ್ತಾ ಇದೆ. ಖಂಡಿತವಾಗಿಯೂ ಈ ವಿಷಯವನ್ನು ಇಲ್ಲಿಗೆ ಬಿಡುವಂಥ ಮಾತಿಲ್ಲ. ಕಂಪ್ಲೀಟ್ ಆದಂಥ KPSC ಶುದ್ಧೀಕರಣಕ್ಕೆ ಹೈಕೋರ್ಟ್ ಮೂಲಕವೇ ಪಾಠ ಕಲಿಸಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಬಂದರೆ ಖಂಡಿತವಾಗಿಯೂ ಈ ಒಂದು ಸ್ವಯಂ ಪ್ರೇರಿತ ಪ್ರಕರಣವನ್ನು ಹೈಕೋರ್ಟ್ ದಾಖಲಿಸಿಕೊಂಡು ಇದರ ಒಂದು ಎನ್ಕ್ವೈರಿಗೆ ಆದೇಶವನ್ನು ಕೂಡ ಮಾಡಬಹುದು. ಅದು ಸಾಧ್ಯವಾಗಬೇಕಂತಂದರೆ ಹೆಚ್ಚು ಜನ ಅಭ್ಯರ್ಥಿಗಳು ಆಲ್ರೆಡಿ ಕೃಷ್ಣ ದೀಕ್ಷಿತ್ ಸಾಹೇಬರಿಗೆ ಪತ್ರವನ್ನು ಬರೆಯೋದಕ್ಕೆ ಸಲಹೆಯನ್ನು ಕೂಡ ನೀಡ್ತಾ ಇದ್ದಾರೆ. ನೀವು ವೈಯಕ್ತಿಕವಾಗಿ ನಿಮಗಾಗಿರೋ ತೊಂದರೆ ಆ್ಯಂಡ್ ನಮ್ಮಲ್ಲಿ ಈ ರೀತಿಯಾದಂಥ ಪರಿಸ್ಥಿತಿ ಇದೆ, ಇಷ್ಟೆಲ್ಲ ಅನ್ಯಾಯ ಆಗಿದ್ದರೂ ಕೂಡ ನಾವು ಇದರ ವಿರುದ್ಧ ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕಂದ್ರೂ ಕೂಡ ನಮಗೆ ಇದರ ಹಣಕಾಸಿಂದಾಗಿರ್ಬೋದು ಇನ್ನಿತರ ಅಡಚಣೆ ಇದೆ, ಅದಕ್ಕೆ ದಯಮಾಡಿ ನೀವು ಈ ವಿಷಯದ ಬಗ್ಗೆ ಗಮನ ಹರಿಸಿ ಅಂತ ನ್ಯಾಯಾಧೀಶರಿಗೂ ಕೂಡ ಪತ್ರವನ್ನು ಬರೆಯುವಂಥ ಅವಕಾಶ ಇದೆ. ಖಂಡಿತವಾಗಿ ಹೆಚ್ಚೆಚ್ಚು ಅಭ್ಯರ್ಥಿಗಳು ಈ ಕೆಲಸವನ್ನು ಮಾಡಿದರೆ ಆ್ಯಂಡ್ ಆದಷ್ಟು ಬೇಗ ಈ ಒಂದು ಪ್ರಕರಣ ಹೈಕೋರ್ಟ್ ಹೋದರೆ ನ್ಯಾಯ ಸಿಗುತ್ತೆ. ಆ್ಯಂಡ್ KPSC ಆಡ್ತಾ ಇರುವಂಥ ಆಟ ಏನಿದೆ, ಈ ಕಳ್ಳಾಟ, KATಯನ್ನು ಇಟ್ಕೊಂಡು ಇದಕ್ಕೆ ಬ್ರೇಕ್ ಬೀಳುತ್ತೆ. ನೋಡೋಣ, KATಯ ತೀರ್ಪಿನ ಒಂದು ಆದೇಶ, ಅಂತಿಮ ಆದೇಶ ಬರುವಂಥ ನಿರೀಕ್ಷೆಯಲ್ಲಿದೆ. ಬಟ್ ಆ ಆದೇಶವನ್ನು ಮೀರಿ ಕೂಡ ನಾವು ಮುಂದೆ ಕಾನೂನಾತ್ಮಕ ಹೋರಾಟವನ್ನು ನಡೆಸಬಹುದು ಅನ್ನೋದಕ್ಕೆ ನ್ಯಾಯಾಧೀಶರ ಮಾತುಗಳು ಬಲವನ್ನು ತುಂಬಿವೆ ಅಂತ ಹೇಳ್ತಾ ಧನ್ಯವಾದ.